ನಮಸ್ಕಾರ. ಇವತ್ತಿನ ವಿಷಯ ಬಡವರು ಕೋಟ್ಯಾಧಿಪತಿ ಆಗಬಲ್ಲರೆ ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಪ್ರತಿಯೊಬ್ಬರಿಗೂ ಒಂದು ಕನಸು, ಆದಷ್ಟು ಬೇಗ ನಾನು ಕೋಟ್ಯಾಧಿಪತಿ ಆಗಬೇಕು. ಇಂದಿನ ದಿನಗಳಲ್ಲಿ ಮತ್ತು ಮುಂಬರುವ ದಿನಗಳಲ್ಲಿ ಕೋಟಿಯ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಅಂತಂದ್ರೆ ಇವತ್ತಿನಿಂದ 20 ವರ್ಷಗಳ ಬಳಿಕ ನೀವೇನಾದರೂ ಕೋಟ್ಯಾಧಿಪತಿ ಆದರೆ ಅದರ ವ್ಯಾಲ್ಯೂ ಇವತ್ತಿನ 10 ರಿಂದ 15 ಲಕ್ಷಕ್ಕೆ ಸಮ ಇರ್ಬೋದು. ಆದರೆ ಕೋಟ್ಯಾಧಿಪತಿ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಡಿಸಿಪ್ಲಿನ್ ಇರಬೇಕು, ಫೋಕಸ್ಡ್ ಎಫರ್ಟ್ ಇರಬೇಕು. ಇಂದಿನ ದಿನಗಳಲ್ಲಿ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಪ್ರತಿಯೊಬ್ಬರ ಸಂಬಳನೂ ಜಾಸ್ತಿ ಆಗ್ತಾ ಇದೆ. 20 ರಿಂದ 30 ಸಾವಿರ ರೂಪಾಯಿ ಸಂಬಳ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸಣ್ಣ ಸಣ್ಣ ಕೆಲಸದಲ್ಲಿ ಕೂಡ ಸಿಗುತ್ತೆ. ಆದ್ದರಿಂದ ಸ್ವಲ್ಪ ಡಿಸಿಪ್ಲಿನ್ ಆಗಿ ಹಣವನ್ನು ಹಾಕ್ಕೊಂಡು ಹೋಗ್ತಾನೆ ಅಂತಂದ್ರೆ ಶಾರ್ಟರ್ ಪೀರಿಯಡ್ ನಲ್ಲಿ ನಾವು ಕರೋಡಪತಿ ಆಗ್ಬೋದು. ನಾವೇನಾದರೂ ನಮ್ಮ ಕರೋಡಪತಿ ಜರ್ನಿನ ಈಗ ಸ್ಟಾರ್ಟ್ ಮಾಡ್ತೇವೆ ಅಂತಂದ್ರೆ ನಮಗನ್ಸುತ್ತೆ 1 ಕೋಟಿ ಬಹಳ ದೂರ ಇದೆ ಮತ್ತು ಬಹಳ ಕಠಿಣ ಇದೆ. ಆದರೆ ಒಮ್ಮೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ಇವತ್ತಿನ ಈ ಲೆಕ್ಕವನ್ನು ನೋಡಿದ ಮೇಲೆ ನಿಮಗೊಂದಷ್ಟು ಮೋಟಿವೇಶನ್ ಸಿಗುತ್ತೆ. ನಾನು ಕೂಡ ಕೋಟ್ಯಾಧಿಪತಿ ಆಗ್ಬೋದು. ಹೇಗೆ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಹನಿ ಹನಿ ಕೂಡಿ ಒಂದು ಹಳ್ಳ, ಅದೇ ರೀತಿ ಒಂದೊಂದೇ ಮಗ್ ಹಾಕೊಂಡು ಹೋದ್ರೆ ಒಂದು ಬಕೆಟ್ ಅನ್ನು ಕೂಡ ಆದಷ್ಟು ಬೇಗ ಫಿಲಪ್ ಮಾಡಬಹುದು. ನಾವು ಕೋಟ್ಯಾಧಿಪತಿ ಆಗ್ಬೇಕು ಅಂತಂದ್ರೆ ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಏನು ಅಂತಂದ್ರೆ ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲಾನ್ ಅಥವಾ SEP ರೆಗ್ಯುಲರ್ ಆಗಿ ವ್ಯವಸ್ಥಿತವಾಗಿ ಮಾಡ್ತಾ ಹೋಗ್ಬೇಕು. ಕೆಲವು ವರ್ಷಗಳಲ್ಲಿ ನಾವು ಕೋಟಿಯನ್ನು ತಲುಪ್ತೇವೆ. ಇವತ್ತು ಒಂದಷ್ಟು ಕ್ಯಾಲ್ಕುಲೇಷನ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನೆಲ್ಲವನ್ನು ನೀವು ಕಾಪಿ ಮಾಡಿ ನೋಟ್ಸ್ ಮಾಡಿ ಇಟ್ಕೊಳ್ತೀನಿ ಅಂತ ಉಳಿಸ್ಕೊಳ್ತೇನೆ ಮತ್ತು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತೀನಿ ಅಂತ ಉಳಿಸ್ಕೊಳ್ತೇನೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ಮಾತ್ರ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಮತ್ತು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಈಗ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ at 12% per annum returns. 12% ಎಲ್ಲಿ ಸಿಗ್ಬೋದು ಅಂತ ಕೇಳ್ಬೋದು. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ. ಅಪ್ರಾಕ್ಸಿಮೇಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ 42,500 ರೂಪಾಯಿ ಮಾಡಿದ್ರೆ ರಿಟರ್ನ್ಸ್ ಇನ್ ಮ್ಯೂಚುವಲ್ ಫಂಡ್ಸ್ 12% ಬರುತ್ತೆ ಅಂತಾದ್ರೆ ನಂಬರ್ ಆಫ್ ಇಯರ್ಸ್ 10 ವರ್ಷದಲ್ಲಿ 1 ಕೋಟಿ ಆಗುತ್ತೆ. 20,000 ಹಾಕಿದ್ರೆ 15 ವರ್ಷದಲ್ಲಿ 1 ಕೋಟಿ ಆಗುತ್ತೆ. 10,400 ಹಾಕಿದ್ರೆ 20 ವರ್ಷದಲ್ಲಿ 1 ಕೋಟಿ ಆಗುತ್ತೆ ಮತ್ತು 5,600 ಹಾಕಿದ್ರೆ 25 ವರ್ಷದಲ್ಲಿ 1 ಕೋಟಿ ಆಗುತ್ತೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಜಾಸ್ತಿ ವರ್ಷ ಕಳೆದ ಹಾಗೆ ಕೋಟಿ ಬರೋದು ಖಚಿತ ಮತ್ತು ಕಡಿಮೆ ಅಮೌಂಟ್ ಹಾಕಿದ್ರು ಸಾಕಾಗುತ್ತೆ. ಕೆಲವರು ಕೇಳುವ ಪ್ರಶ್ನೆ, ನಮಗೆ 1 ಕೋಟಿ ಸಾಕಾಗೋದಿಲ್ಲ ರಿಟೈರ್ಮೆಂಟ್ಗೆ, ಅದಕ್ಕೋಸ್ಕರ ಕೆಳಗಡೆ 5 ಕೋಟಿ ಲೆಕ್ಕನು ಇಟ್ಟಿದ್ದೇನೆ. ಇದೇ ರೀತಿನೇ 5,000 ಇಂಟು 5 28,000 ರೂಪಾಯಿನ 25 ವರ್ಷ ಹಾಕಿದ್ರೆ 5 ಕೋಟಿ ನಿಮ್ಮಲ್ಲಿ ಜಮಾ ಆಗುತ್ತೆ. ಈಗ ನಾನು ಎರಡನೇ ಲೆಕ್ಕ ತೋರಿಸ್ತಾ ಇದ್ದೇನೆ. ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ at 15% per annum returns. 15% per annum ಎಲ್ಲಿ ಸಿಗುತ್ತೆ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದಾಗ. ಅಪ್ರಾಕ್ಸಿಮೇಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ 35,700 ಹಾಕಿದ್ರೆ 15% ಹಾಗೆ 10 ವರ್ಷದಲ್ಲಿ 1 ಕೋಟಿ ಆಗುತ್ತೆ. 15,300 ಹಾಕಿದ್ರೆ 15 ವರ್ಷದಲ್ಲಿ 1 ಕೋಟಿ ಆಗುತ್ತೆ. 7,100 ಹಾಕಿದ್ರೆ 20 ವರ್ಷದಲ್ಲಿ 1 ಕೋಟಿ ಆಗುತ್ತೆ ಮತ್ತು 3,500 ಹಾಕಿದ್ರೆ 25 ವರ್ಷದಲ್ಲಿ 1 ಕೋಟಿ ಆಗುತ್ತೆ. ಅಲ್ಲದೆ ನನಗೇನಾದ್ರೂ 5 ಕೋಟಿ ಬೇಕು ಅಂತ ಆಸೆ ಇದ್ರೆ ಅವಾಗ 3,500 ಇಂಟು 5 17,500 ರೂಪಾಯಿಯನ್ನು ಪ್ರತಿ ತಿಂಗಳು 25 ವರ್ಷ ಹಾಕಬೇಕಾಗುತ್ತೆ. ಈಗ ನಾನು ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ at 18% per annum returns. 18% ಎಲ್ಲಿ ಬರುತ್ತೆ ಅಂತಂದ್ರೆ ನೀವು ಡಾಕ್ಟರ್ ಭರತ್ ಚಂದ್ರ ಕೋರ್ಸ್ನ ತಗೊಂಡಿದ್ದೀರಿ ಮತ್ತು 3 ತಿಂಗಳಿಗೊಮ್ಮೆ ನಿಮ್ಮ ಷೇರುಗಳನ್ನು ನೀವು ಮಾನಿಟರ್ ಮಾಡ್ತೇವೆ ಅಂತಂದ್ರೆ ಆಗ ಬರುವ ಸಾಧ್ಯತೆಗಳು ಅತಿ ಜಾಸ್ತಿ. 30,100 ರೂಪಾಯಿಯನ್ನು ನೀವೇನಾದರೂ ಪ್ರತಿ ತಿಂಗಳು SEP ಮಾಡಿದ್ರೆ 18% ಹಾಗೆ 10 ವರ್ಷದಲ್ಲಿ 1 ಕೋಟಿ ಆಯಿತು. 11,700 ರೂಪಾಯಿ ಹಾಗೆ 15 ವರ್ಷ ಹಾಕಿದ್ರೆ 1 ಕೋಟಿ ಆಯಿತು. 4,900 ಹಾಗೆ 20 ವರ್ಷ ಹಾಕಿದ್ರೆ 1 ಕೋಟಿ ಆಯಿತು. 2,100 ಹಾಗೆ 25 ವರ್ಷ ಹಾಕಿದ್ರೆ 1 ಕೋಟಿ ನಿಮ್ಮಲ್ಲಿ ಜಮಾ ಆಯಿತು. ಆದ್ದರಿಂದ ಒಂದು ವಿಷಯವನ್ನು ಎಲ್ಲರೂ ಕೂಡ ತಿಳ್ಕೋಬೇಕು. ಅದರಲ್ಲೂ ಕೂಡ ನಾವು ಬಡವರು ಯಾರು ಯೋಚನೆ ಮಾಡ್ತಾರೋ ಅವರು ನೀವು ರೆಗ್ಯುಲರ್ ಆಗಿ SEP ಮಾಡ್ತೇನೆ
ಒಳ್ಳೆಯ ಅಮೌಂಟ್ ಎಸ್.ಐ.ಪಿ ಮಾಡ್ತಾನೆ, ಸಿಸ್ಟಮ್ಯಾಟಿಕಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಹಾಕ್ತಾನೆ ಅಂತಂದ್ರೆ ವೆಲ್ತ್ ಕ್ರಿಯೇಷನ್ ಅಥವಾ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದು ಬಹಳ ಬಹಳ ಈಸಿ ಆಗುತ್ತೆ. ಮತ್ತೆ ಅಕಸ್ಮಾತ್ ಈ ವಿಡಿಯೋನ ನೋಡಿದ ಮೇಲೆ ಎಲ್ಲವನ್ನು ಅರಿತುಕೊಂಡ ಮೇಲೆ ನೀವೇನಾದ್ರೂ ನಿಮ್ಮ ಟಾರ್ಗೆಟ್ 1 ಕೋಟಿಯನ್ನು ತಲುಪಲಿಲ್ಲ ಅಂತಂದ್ರೆ ಅದಕ್ಕೆ ನೀವು ನಿಮ್ಮನ್ನೇ ಬ್ಲೇಮ್ ಮಾಡ್ಕೋಬೇಕು, ಬೈಕೊಳ್ಬೇಕಾಗತ್ತೆ. ಯಾಕಂದ್ರೆ 1 ಕೋಟಿ ತಲುಪುವಂತ ಕೆಪಾಸಿಟಿ ಎಲ್ಲರಿಗೂ ಇದೆ. ಇನ್ಕಮ್ ಎಷ್ಟು ಕಮ್ಮಿ ಇದ್ರೂ ಪರವಾಗಿಲ್ಲ. ಆದ್ದರಿಂದ ಹೈಯರ್ ಇನ್ಕಮ್ ಇರಲೇಬೇಕು ಅನ್ನುವಂತ ಯಾವ ನಿಯಮ ಕೂಡ ಇಲ್ಲ. ಬಹಳ ಜನಕ್ಕೆ ಒಂದು ಕೀಳರಿಮೆ, ನನ್ನ ಸಂಬಳ ಚೆನ್ನಾಗಿಲ್ಲ, ನಾನು ಜಾಸ್ತಿ ಉಳಿಸ್ಲಿಕ್ಕೆ ಆಗೋದಿಲ್ಲ, ಎಸ್.ಐ.ಪಿ ಮಾಡ್ಲಿಕ್ಕೆ ಆಗೋದಿಲ್ಲ, ಎಸ್.ಐ.ಪಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಸದ್ಯದ ಮಟ್ಟಿಗೆ ನಿಮ್ಮ ಸಂಬಳ ಕಮ್ಮಿ ಇದೆ, ಮುಂದಿನ ದಿನಗಳಲ್ಲಿ 10% ಆಗಿ ಮೇಲಕ್ಕೆ ಹೋದಾಗ ನೀವು ಕೂಡ ವಾಟ್ ಇಸ್ ಕಾಲ್ಡ್ ಆಸ್ ಸ್ಟೆಪ್ ಅಪ್ ಎಸ್.ಇ.ಪಿ ಮಾಡ್ತೀನಿ ಅಂತಂದ್ರೆ ಆವಾಗ ನೀವು ಕೂಡ 1 ಕೋಟಿಯನ್ನು ಈಸಿಯಾಗಿ ತಲುಪಬಹುದು. ಆ ಕ್ಯಾಲ್ಕುಲೇಷನ್ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮಂತ್ಲಿ ಇನ್ವೆಸ್ಟ್ಮೆಂಟ್ 35,700 ಕಟ್ಟಿದ್ರೆ 15% ರಿಟರ್ನ್ ಆಗಿ 10 ವರ್ಷದಲ್ಲಿ 1 ಕೋಟಿ ಬರುತ್ತೆ. ಈಗ ಎರಡನೇ ಉದಾಹರಣೆ ಕೊಡ್ತಾ ಇದ್ದೇನೆ. 32,000 ಪ್ಲಸ್ 5% ಇನ್ಕ್ರೀಸ್ ಎವ್ರಿ ಇಯರ್. ಪ್ರತಿ ವರ್ಷ ನಿಮಗೆ ಸಂಬಳ ಜಾಸ್ತಿ ಆದಾಗ 5% ಜಾಸ್ತಿ ಎಸ್.ಐ.ಪಿ ಮಾಡ್ತಾ ಹೋಗಿ 15% ರಿಟರ್ನ್ ಬರುತ್ತೆ ಅಂದ್ರೆ 10 ವರ್ಷದಲ್ಲಿ 1 ಕೋಟಿ ಆಯ್ತು. ಮತ್ತೆ 26,600 ಪ್ಲಸ್ 10% ಇನ್ಕ್ರೀಸ್ ಎವ್ರಿ ಇಯರ್ ಅಂತಂದ್ರು 10 ವರ್ಷದಲ್ಲಿ 1 ಕೋಟಿ ಆಯ್ತು. ಈಗ ಇನ್ನೊಂದಷ್ಟು ಪಾಸಿಬಿಲಿಟೀಸ್. ನಿಮ್ಮ ಹತ್ರ 15,300 ರೂಪಾಯಿ ಉಳಿಸ್ಬೋದು ಪ್ರತಿ ತಿಂಗಳು ಅಂತಂದ್ರೆ 15% ಆಗಿ 15 ವರ್ಷದಲ್ಲಿ 1 ಕೋಟಿ ಆಗುತ್ತೆ. ಅದೇ 12,800 ಹಾಕ್ತೇನೆ, 5% ಇನ್ಕ್ರೀಸ್ ಎವ್ರಿ ಇಯರ್ ಅಂತಂದ್ರೆ 15 ವರ್ಷಕ್ಕೆ 1 ಕೋಟಿ ಆಗುತ್ತೆ. 9,800 ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ, 10% ಇನ್ಕ್ರೀಸ್ ಎವ್ರಿ ಇಯರ್ ಅಂತಂದ್ರು 15 ವರ್ಷದಲ್ಲಿ 1 ಕೋಟಿ ಆಗುತ್ತೆ. ಎಸ್.ಐ.ಪಿಯಲ್ಲಿ ನಾನು ಫಿಕ್ಸ್ಡ್ ಅಮೌಂಟ್ ಪ್ರತಿ ತಿಂಗಳು ಹಾಕ್ತೇನೆ ಅನ್ನುವ ಬದಲಾಗಿ ನಾನು ಪ್ರತಿ ವರ್ಷ ನನ್ನ ಎಸ್.ಐ.ಪಿನ ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗ್ತೇನೆ. 5% 10% ಅನ್ನುವಂಥದ್ದು ವೆಲ್ತ್ ಕ್ರಿಯೇಷನ್ಗೆ ಅತಿ ಉಪಯುಕ್ತ. ಉದಾಹರಣೆಗೆ ಸ್ಟೆಪ್ ಅಪ್ ಎಸ್.ಐ.ಪಿ ಬಗ್ಗೆ 10% ಇನ್ಕ್ರೀಸ್ ಪರ್ ಇಯರ್ ಅಂತಂದ್ರೆ ಮೊದಲನೇ ವರ್ಷ 5,000, ಎರಡನೇ ವರ್ಷ 5,500 ಮತ್ತು ಮೂರನೇ ವರ್ಷ 6,050 ಇತ್ಯಾದಿ ಇತ್ಯಾದಿ. ನೀವು ಪ್ರತಿ ವರ್ಷ ಎಸ್.ಐ.ಪಿ ಅಮೌಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತೀರಿ ಅಂತಂದ್ರೆ ಒಂದು ನಿಮ್ಮ 1 ಕೋಟಿ ಬೇಗ ಸಿಗುತ್ತೆ, ಇಲ್ಲ ನಿಮಗೆ ಅದೇ ಅವಧಿಯಲ್ಲಿ ನಿಮಗೆ ಜಾಸ್ತಿ ಮೊತ್ತದ ಹಣ ಕೈಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮತ್ತೊಂದ್ಸತಿ ಹೊಸದಾಗಿ ಪ್ರಾರಂಭ ಮಾಡ್ತೀರಿ ಅಂತ ಊಹಿಸ್ಕೊಳ್ತೇನೆ. ಅಲ್ಲದೆ ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಅವ್ರಿಗೂ ಕೂಡ ಒಂದು ಆಸೆ ಆಗ್ಲಿ, ನಾನು ಕೂಡ 1 ಕೋಟಿಯನ್ನು ನನ್ನ ಜೀವಮಾನದಲ್ಲಿ ತಲುಪಬೇಕು ಅಂತ. ಕೋಟ್ಯಾಧಿಪತಿ ಆಗುವಂತಹದ್ದು ಈಸ್ ಲಾರ್ಜ್ಲಿ ಇನ್ ಮೈ ಓನ್ ಹ್ಯಾಂಡ್ಸ್. ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದೆ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಬರುತ್ತೆ ಅಂತಂದ್ರೆ ಕೋಟಿ ಯಾವಾಗಲೂ ಸಾಧ್ಯವೇ, ಬಡವರಾಗ್ಲಿ ಶ್ರೀಮಂತರಾಗ್ಲಿ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಅದೇನು ಟಾರ್ಗೆಟ್ ಅಮೌಂಟ್ ಅಂತ ಇಟ್ಕೊಂಡಿದ್ರಿ ನಿಮ್ಮ ರಿಟೈರ್ಮೆಂಟಿಗೆ, ಮಕ್ಕಳ ಎಜುಕೇಶನ್ಗೆ ಮತ್ತು ಮದುವೆಗೆ, ಅದನ್ನು ರೀಚ್ ಆಗ್ಲಿಕ್ಕೆ ಸಾಧ್ಯ ಎಂದು ಅನಿಸುತ್ತದ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.